ನಿನ್ನೆ ಸರ್ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರು, ಶಾಸಕರು, ನಿಮ್ಮ ಪಕ್ಷದ ಕೆಲವು ಲಿಂಗಾಯತ ಸಮುದಾಯದ ಶಾಸಕರು ಸಹಿ ಮಾಡಿ ಜಾತಿ ಜನಗಣತಿ ವರದಿ ಅವೈಜ್ಞಾನಿಕವಾಗಿದೆ, ಹೊಸದಾಗಿ ಸಮೀಕ್ಷೆ ಮಾಡಬೇಕು ಅನ್ನುವಂತಹ ಮನವಿಯನ್ನು ಮುಖ್ಯಮಂತ್ರಿಗಳು ಸಲ್ಲಿಕೆ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯದ ನಂತರ ಈಗ ಲಿಂಗಾಯತ ಸಮುದಾಯದವರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಜಾತಿ ಸಮೀಕ್ಷೆ ಸಂಕಟ ಶುರುವಾಯ್ತಾ ಹೇಗೆ ಅಂತ? ಇಲ್ಲ, ಸಿದ್ದರಾಮಯ್ಯನವರು ಮೊದಲಿಂದನೂ ಅವರ ಗುಣನೇ ಹಂಗೆ. ನೀವು ಕಳೆದ 20 ವರ್ಷದಲ್ಲಿ ಅವರ ಇತಿಹಾಸ ನೋಡಿದ್ರೆ ಅವ್ರಿಗೆ ಜಾತಿಗಳನ್ನು ಹೊಡೆಯುವಂಥದ್ದು ಅವ್ರಿಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಹಿಂದೆ ಈಗ ಹಿಂದುಳಿದ SC, ಈ ಮುಂದುವರಿದ ಈ ಥರದ್ದು ಏನೇನು ಜಾತಿಗಳಿದೆಯೋ ಅದು ಬೇರೆ ಪ್ರಶ್ನೆ. ಲಿಂಗಾಯತರನ್ನೇ 2 ಭಾಗ ಮಾಡಬೇಕು ಅಂತ ಹೊರಟಿದ್ರು. ಏನಕ್ಕೆ? ವೋಟ್ ಪಾಲಿಟಿಕ್ಸ್ಗೋಸ್ಕರ. ಈ ಲಿಂಗಾಯತರು BJPಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಭಾವನೆ. ಅದಕ್ಕೆ ಲಿಂಗಾಯತರನ್ನೇ 2 ಭಾಗ ಮಾಡಿಬಿಟ್ರೆ ನಮಗೊಂದು ಸಪೋರ್ಟ್ ಮಾಡ್ತಾರೆ ಅಂತ ಮಾಡಿದ್ರು. ಅದು ತಿರುಗುಬಾಣ ಆಗಿ ಕಾಂಗ್ರೆಸ್ಸು ಮೂಲೆ ಗುಂಪಾಯಿತು. ಈಗ ಜಾತಿಗಳನ್ನು ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈಗ ಸಮೀಕ್ಷೆ ಮಾಡಿರೋವಂಥದ್ದು ಅವರು ಯಾವುದೇ ರೀತಿಯಾದಂಥ ಮನೆಗಳಿಗೆ ಹೋಗಿ ಸಮೀಕ್ಷೆ ಮಾಡಿಲ್ಲ, ತರಾತುರಿಯಲ್ಲಿ ಸಮೀಕ್ಷೆ ಮಾಡಿದ್ದಾರೆ. ಮತ್ತು ಸಮೀಕ್ಷೆಯಾಗೆ ಸೆಕ್ರೆಟ್ರಿನೇ ಸೈನ್ ಹಾಕಿಲ್ಲ. ಆ ಒಂದು ಒರಿಜಿನಲ್ ಕಾಪಿ ಅದು ಕೂಡ ಕಳುವಾಗಿದೆ. ಅಂದರೆ ಇದರಿಂದ ಯಾವುದೋ ಒಂದು ಜಾಲ ಇದೆ, ಇದನ್ನು ಮಾಡಿಸೋ ಅಂಥ ಒಂದು ಜಾಲ ಇದೆ, ಭಾಳ ಪ್ರಭಾವಿಯಾದಂಥ ಜಾಲ ಇದೆ. ಅವರು ಇದನ್ನು ಮಾಡಿಸಿ ಯಾವುದೋ ಒಂದು ಸಮುದಾಯನ ಮೇಲೆ ಕಟ್ಟೋದು, ಯಾವುದೋ ಸಮುದಾಯನ ತುಳಿಬೇಕು ಅನ್ನೋದು ಒಂದೇ ಉದ್ದೇಶ ಅವ್ರಿಗೆ. ಈಗ ನಿಜವಾದ ಜಾತಿ ಗಣತಿ ಆದರೆ ಯಾವ್ಯಾವ ಸಮುದಾಯ ಏನೇನು ಅಂತ ಬರುತ್ತೆ, ಯಾವ್ಯಾವ ಸಮುದಾಯ ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಈ ರಾಜ್ಯದಲ್ಲಿ ಅಂತ ಬರುತ್ತೆ. ಇವ್ರು ಹಂಗೆ ಮಾಡ್ತಾ ಇಲ್ಲ. ಯಾವ್ಯಾವುದು ದೊಡ್ಡ ದೊಡ್ಡ ಸಮುದಾಯಗಳಿದೆಯೋ ಅದನ್ನು ಭಾಗ ಮಾಡಿಬಿಡೋದು, ಅದರಲ್ಲಿ ಭಾಗಗಳು ಮಾಡ್ಬಿಡು 7-8 ಭಾಗ ಮಾಡಿ ಅವ್ರನ್ನ ಕಡಿಮೆ ಮಾಡಿಬಿಡೋದು. ಇವ್ರಿಗೆ ಯಾರು ಬೇಕೋ ಸಮುದಾಯ ಅದನ್ನು ಇರೋದ್ರನ್ನ ಅವರು ಆ ಸಮುದಾಯಕ್ಕೆ ಸೇರ್ದಿಲ್ಲದೆ ಇರೋರ್ನೆಲ್ಲ, ಕಾಡು ಜನ ಏನಿರ್ತಾರೆ, ಬೇರೆ ಬೇರೆ ಜನ ಇರ್ತಾರೆ, ಎಲ್ಲರೂ ಸೇರಿಸ್ಕೊಂಡು ಮೇಲಕ್ಕೆ ತಗೊಂಡೋಗೋದು. ಇಷ್ಟೇ ಇದರಲ್ಲಿ ಕಾಣ್ತಾ ಇರೋದು. ಅದಕ್ಕೆ ವಿರೋಧ. ನಾವು ಜಾತಿ ಸಮೀಕ್ಷೆಗೆ ವಿರೋಧ ಅಲ್ಲ. ನಾವು ಜಾತಿ ಸಮೀಕ್ಷೆ ಮಾಡಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಭಾವನೆ. ಆದರೆ ಮಾಡೋವಾಗ ಸರಿಯಾಗಿ ಮಾಡಬೇಕು. ಯಾರನ್ನೋ ಓಲೈಸೋದು, ಯಾರಿಗೋ ತುಳಿಯೋ ಅಂಥ ಕೆಲಸ ಏನು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ವೀರಶೈವ ಸಮಾಜ ಇವತ್ತು ಎದ್ದು ನಿಂತಿದೆ. ಈಗಾಗಲೇ ಒಕ್ಕಲಿಗ ಸಮಾಜನೂ ಕೂಡ ಸನ್ಮಾನ್ಯ DK ಶಿವಕುಮಾರ್ ಅವರು ಸೇರಿ ನಾವೆಲ್ಲರೂ ಕೂಡ ಸಹಿ ಹಾಕಿದ್ದೀರಿ. ಯಾಕಂದರೆ ಒಂದು ಸರ್ಕಾರದ ಒಂದು ಮಾಹಿತಿ ಅಂದರೆ ಅದು ಅಥೆಂಟಿಕ್ ಆಗುತ್ತೆ. ಒಂದು ಸರಿ ಸರ್ಕಾರ ಅನುಮೋದನೆ ಮಾಡಿ ಅದು ಗೆಜೆಟ್ ಆಗ್ಬಿಟ್ರೆ ಪರ್ಮನೆಂಟ್ ಆಗೋತೈತೆ. ಅದರಿಂದ ಅದು ಆಗಬೇಕಾದ್ರೆ, ಪರ್ಮನೆಂಟ್ ಆಗಬೇಕಾದ್ರೆ ಸರಿಯಾಗಿ ಆಗಬೇಕು. ನಿಜ ಸ್ಥಿತಿ ಏನಿದೆ, ಸತ್ಯಸ್ಥಿತಿ ಏನಿದೆ ಅದಾಗಬೇಕು. ಡೂಪ್ಲಿಕೇಟ್ ಯಾವುದು ಬರಬಾರ್ದು. ಅದಕ್ಕೆ ಡೂಪ್ಲಿಕೇಟ್ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀರಿ. ಹಾಗಾದರೆ ಕಾಂಗ್ರೆಸ್ ಅವ್ರ ಪದೇ ಹೇಳ್ತಾರೆ, ಇನ್ನೂ ಬರೋಕ್ಕೆ ಮುಂಚೆನೇ ಹೇಳ್ತಾ ಇದ್ದಾರೆ ಅಂತ. ಬರೋಕ್ಕೆ ಮುಂಚೆನೇ ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಮಾಡಿರೋ ಅಂಥ ಎಲ್ಲ ಕಥೆಗಳು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರ್ಬೇಕು, ಸೋರಿಕೆ ಆಗಿರಬೇಕು. ಸೋರಿಕೆ ಆಗಿರೋದ್ರಿಂದ ಎಲ್ಲರೂ ಹೇಳ್ತಾ ಇದ್ದಾರೆ. ಅದರಿಂದ ಇದು ಸೋರಿಕೆ ಆಗಿರೋದು ದೊಡ್ಡ ತಪ್ಪು. ಒಂದು ವರದಿಯನ್ನು ಬಂದ ಮೇಲೆ ಅದು ಸರ್ಕಾರ ಸೋರಿಕೆ ಆಗದಂಗೆ ನೋಡ್ಕೊಬೇಕು. ಈಗ ಇವರೆಲ್ಲ ವಿರೋಧ ಮಾಡ್ತಾವ್ರೆ ಅಂದರೆ ಯಾಕೆ ಮಾಡ್ತಾವ್ರೆ? ಸರ್ಕಾರ ಹೇಳ್ತದೆ ನೋಡೋದಕ್ಕೆ ಮುಂಚೆ ಯಾಕೆ ಮಾಡ್ತೀರಾ ಅಂತ. ನೋಡ್ದಿರನೇ ಮಾಡಿರ್ತಾರೆ ಇವರು. ಅಷ್ಟೊಂದು ದೊಡ್ಡ ಸಮಾಜ, ಮಂತ್ರಿಗಳಿದ್ದಾರೆ, MLAಗಳಿದ್ದಾರೆ, ಅವರು ನೋಡ್ದಿರನೇ ಮಾಡಿರ್ತಾರೆ. ಅದಕ್ಕೆ ಸೋರಿಕೆ ಆಗಿದೆ. ಇದು ಕೂಡ ಸರ್ಕಾರದ ಮೇಲೆ ದೊಡ್ಡ ಆಪಾದನೆ. ಸೋರಿಕೆ ಮಾಡಿರೋವಂಥದ್ದು ಕೂಡ ಸರ್ಕಾರದ ಮೇಲೆ ದೊಡ್ಡ ಆಪಾದನೆ ಇದೆ. ಅದಕ್ಕೆ ಕಳೆದೋಗಿದೆ, ಸೋರಿಕೆ ಆಗಿದೆ, ಸಹಿ ಇಲ್ಲ ಸೆಕ್ರೆಟ್ರಿದು. ಅದರಿಂದ ಇದೆಲ್ಲ ತಪ್ಪುಗಳು ಇರೋದ್ರಿಂದ ಇದು ಅವೈಜ್ಞಾನಿಕ ವರದಿ ಅಂತ ಹೇಳಿ ವೀರಶೈವ ಸಮಾಜ ಮತ್ತು ಒಕ್ಕಲಿಗ ಸಮುದಾಯ ಮಾಡ್ತಾಯಿದೆ. ನಾವು ಈ ಜಾತಿ ಗಣತಿ ಆಗಬೇಕು, ಸರಿಯಾಗಿ ಆಗಬೇಕು ಅನ್ನೋ ನಿಲುವು ನಮ್ಮದು.